ರೈತರ ಭವಿಷ್ಯಕ್ಕೆ ಮತ್ತು ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಸಾಲ ಸೌಲಭ್ಯ ನೀಡಿ ಆಸರೆಯಾಗಬೇಕಾದಂಥ ಡಿಸಿಸಿ ಬ್ಯಾಂಕ್ ಕೇವಲ ಶಿಫಾರಸು ಪತ್ರಗಳಿಗೆ ಸೀಮಿತವಾದಂತಿದೆ. ಬಹುತೇಕ ರೈತರು ಸಾಲ ಸೌಲಭ್ಯಕ್ಕಾಗಿ 3 ವರ್ಷಗಳ ಹಿಂದೆ ಅರ್ಜಿ ಸಲ್ಲಿಸಿದ್ರೂ ಸಹ ಸಾಲ ಸೌಲಭ್ಯ ನೀಡದೆ ಕಚೇರಿಗೆ ಅಲೆದಾಡಿಸಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಚಿಕ್ಕನಾರಾಯಣ ಗುಡುಗಿದ್ರು. ಬಂಗಾರಪೇಟೆ ಪಟ್ಟಣದ ಡಿಸಿಸಿ ಬ್ಯಾಂಕ್ ಮುಂಭಾಗ ಪತ್ರಿಕಾ ಹೇಳಿಕೆ ನೀಡಿ ಮಾತನಾಡಿದ ಅವರು, ಬಂಗಾರಪೇಟೆ ಡಿಸಿಸಿ ಬ್ಯಾಂಕ್ ಅರ್ಹ ಫಲಾನುಭವಿಗಳಿಗೆ ಸಾಲ ಸೌಲಭ್ಯಗಳನ್ನು ನೀಡದೆ ಕೇವಲ ಉಳ್ಳವರಿಗೆ ಅಥವಾ ಶ್ರೀಮಂತ ವರ್ಗದವರಿಗೆ ಮಾತ್ರ ಸಾಲ ನೀಡಿ ತಾರತಮ್ಯ ಎಸಗಿದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಡಿಸಿಸಿ ಬ್ಯಾಂಕ್ನ ಅಕ್ರಮಗಳು ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಡಿಸಿಸಿ ಬ್ಯಾಂಕ್ಗೆ ಇದುವರೆಗೂ ಎಷ್ಟು ಸಾವಿರ ಕೋಟಿ ಅನುದಾನ ಬಿಡುಗಡೆಯಾಗಿದೆ, ಎಷ್ಟು ಮಹಿಳಾ ಸಂಘಟನೆಗಳಿಗೆ ಸಾಲ ವಿತರಣೆಯಾಗಿದೆ, ಯಾವ ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ನೀಡಲಾಗಿದೆ, ಹಾಗೆ ಸಾಲ ವಸೂಲಾತಿಯಿಂದ ಎಷ್ಟು ಹಣ ಕ್ರೋಢೀಕರಣವಾಗಿದೆ, ಬಡ್ಡಿಯ ಪ್ರಮಾಣವೆಷ್ಟು ಇತ್ಯಾದಿ ಅಂಶಗಳಿಗೆ ಸಮರ್ಪಕವಾದಂತಹ ದಾಖಲೆಗಳಿಲ್ಲ. ಡಿಸಿಸಿ ಬ್ಯಾಂಕ್ನ ಕಾರ್ಯವೈಖರಿ ಬಗ್ಗೆ ಲೋಕಾಯುಕ್ತ ತನಿಖೆಯಾಗಬೇಕು. ಡಿಸಿಸಿ ಬ್ಯಾಂಕ್ನ ಅಕ್ರಮಗಳ ಬಗ್ಗೆ ನನ್ನ ಬಳಿ ದಾಖಲೆಗಳಿವೆ. ಎಲ್ಲಾ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಕರ್ನಾಟಕ ರಿಪಬ್ಲಿಕನ್ ಸೇನೆ ಪಕ್ಷದ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಮಾನವೀಯ ದೃಷ್ಟಿಯಿಂದ ಮತ್ತು ನನ್ನ ಒಂದು ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಕೂಡ ನನ್ನ ವಿರುದ್ಧವಾಗಿ ಅವರು ಯಾವ ರೀತಿ ಬೇಕಾದರೂ ಶಿಸ್ತಿನ ಕ್ರಮ ಕೈಗೊಳ್ಳಬಹುದಂತ ಕೂಡ ನನ್ನ ಬಂಗಾರಪೇಟೆಯಲ್ಲಿ ವ್ಯವಸ್ಥಾಪಕರಾದ ಚಂದ್ರಶೇಖರ್ ಅವರ ಮನೆ, ಅವರ ಆಹಾಕಾರವಾದಂಥ ಬಂಗಲೆ ಯಾವ ರೀತಿ ಇದೆ, ಸರ್ಕಾರಗಳಲ್ಲಿ ಬಂದಿರತಕ್ಕಂಥ ಸಹಾಯಧನಗಳು ಯಾವ್ಯಾವ ಫಲಾನುಭವಿಗಳು ವಿತರಣೆ ಮಾಡಿದ್ದಾರೆ, ಜೊತೆಗೆ ಮಹಿಳಾ ಶಿಕ್ಷಕಿ ಸಂಘದವರು ಅವರ ಸಾಲ ವಸೂಲಾತಿ ಅದು ಯಾವ ಖಾತೆಗೆ ರೆಮಿಟೆನ್ಸ್ ಆಗಿದೆ, ಅದು ತನಿಖೆ ಆಗಬೇಕು. ಜೊತೆಗೆ ರೈತರು ಕಟ್ಟಿರ್ತಕ್ಕಂಥ ಒಂದಿಗೆ ಹಣವನ್ನು ಯಾವ ಖಾತೆಯಲ್ಲಿ ರೆಮಿಟೆನ್ಸ್ ಮಾಡಿದ್ದಾರೆ ಅದನ್ನು ಬೇಕು. ಮುಂತಾದ ರೀತಿಯಲ್ಲಿ ಡಿಸಿಸಿ ಬ್ಯಾಂಕಿನಲ್ಲಿ ಹಗರಣ ಮಾಡಿರ್ತಕ್ಕಂಥ ಈ ಅಧಿಕಾರಿಗಳು ಈಗಾಗಲೇ ಅವರ ಆಸ್ತಿಗಳು, ಅವರ ಚರ ಮತ್ತು ಸ್ಥಿರ ಆಸ್ತಿಗಳನ್ನು ಕೋಟ್ಯಾಂತರ ರೂಪಾಯಿ ಮೌಲ್ಯಗಳುಳ್ಳ ಆಸ್ತಿಗಳನ್ನು ಮಾಡಿಕೊಂಡು ರೈತರಿಗೆ ಇವ್ರಿಗೆ ಆಗಿರ್ತಕ್ಕಂಥ ಬೇಬಾಕಿ ಪತ್ರ ಇದೆ, ಲೋನ್ ಪೇಪರ್ ಸೈನ್ ಮಾಡಿದ್ದಾರೆ, ಬಾಂಡಿನ ಲೀಗಲ್ ಒಪಿನಿಯನ್ ಇದೆ, ಪಾಣಿ ಇದೆ, ಪಟ್ಟ ಇದೆ, ಇಸಿ ಇದೆ, ಒಪರೇಷನ್ ಇದೆ, ಟೋಟಲಿ ಡಾಕ್ಯುಮೆಂಟ್ಸ್. ಆದ್ರೂ ಸಾಲ ಕೊಡುವ ಭರವಸೆಯನ್ನೊಡ್ಡಿ ಈ 10 ಜನ ಫಲಾನುಭವಿಗಳಿಗೆ ಸಾಲ ಕೊಡುವಂಥ ಭರವಸೆಯನ್ನು ಕೊನೆಗಳಿಗೆ ಈ ಸಾಲದ ಹಣವನ್ನು